ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ UPI ಪೇಮೆಂಟ್ ಮಾಡುವಾಗ ಗಮನಿಸಬೇಕಾದ 5 ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ UPI ಪೇಮೆಂಟ್ ಏನಂತ ತಿಳ್ಕೊಳ್ಳಿ. UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಇವಾಗೆಲ್ಲ UPI ಪೇಮೆಂಟ್ ಕಾಮನ್ ಆಗಿದೆ. ಡೇ ಬೈ ಡೇ ಜಾಸ್ತಿ ಆಗ್ತಾನೇ ಇದ್ದಾರೆ. ರಿಸೀವ್ ಮಾಡೋದು, ಸೆಂಡ್ ಮಾಡೋದು ಎಲ್ಲ ಈಸಿ ಆಗಿದೆ ಪೇಮೆಂಟ್ನೆಲ್ಲ. ಅದಕ್ಕೋಸ್ಕರ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಹಣವನ್ನು ಕದಿಯೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾನು UPI ಪೇಮೆಂಟ್ ಮಾಡುವಾಗ ನಾನು ಹೇಳುವ ಈ 5 ಟಿಪ್ಸನ್ನು ಫಾಲೋ ಮಾಡಿದರೆ ವಂಚಿತರಿಂದ ದೂರ ಇರ್ಬೋದು. ಫಸ್ಟ್ನೇ ಟಿಪ್ಸ್ ಏನಂತಂದರೆ, ಫಸ್ಟ್ UPI ID ಕರೆಕ್ಟ್ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿರಿ. ಅಂದರೆ ಅವ್ರ ಮೊಬೈಲ್ ನಂಬರು ಎಂಟ್ರಿ ಮಾಡಿದಾಗ ಅವ್ರ ಹೆಸರು ತೋರಿಸುತ್ತೆ. ಇಲ್ಲಾಂದರೆ ನೀವು ಮಿನಿಮಮ್ ₹1 ಸೆಂಡ್ ಮಾಡಿ, ಅದು ಓಕೆ ಆದರೆ ನೆಕ್ಸ್ಟ್ ನೀವು ಪೇಮೆಂಟನ್ನು ಎಷ್ಟು ಬೇಕೋ ಅಷ್ಟು ಮಾಡಿ. ಸೆಕೆಂಡ್ ಟಿಪ್ಸ್ ಏನಂತಂದರೆ, ನಿಮ್ಮ UPI ಪಿನ್ನನ್ನು ಯಾರಿಂದಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡ್ರಿ. UPI ಪಿನ್ ಅಂದರೆ 6 ಡಿಜಿಟ್ ನಂಬರಲ್ಲಿ ಇರುತ್ತೆ, 4 ಡಿಜಿಟ್ ನಂಬರಲ್ಲಿ ಕೂಡ ಇರುತ್ತೆ. ಅಂದರೆ ನೀವು ಮನಿನ ಸೆಂಡ್ ಮಾಡಿದಾಗ 6 ಡಿಜಿಟ್ ಇಲ್ಲ 4 ಡಿಜಿಟ್ ನಂಬರ್ ಕೇಳುತ್ತಲ್ಲ, ಅದೇ UPI ಪಿನ್ನು. ಆಮೇಲೆ ಯಾರಾದರೂ ನಾನು ಬ್ಯಾಂಕಿನಿಂದ ಮಾತಾಡ್ತೀನಿ, ನಿಮ್ಮ ಕಾರ್ಡ್ ಡೇಟ್ ಮುಗಿದೋಗಿದೆ, ನಾವು ರಿನ್ಯೂವಲ್ ಮಾಡ್ತೀನಿ, ನಿಮ್ಮ ಕಾರ್ಡ್ ನಂಬರ್ ಹೇಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳಿ, ಪಿನ್ ನಂಬರ್ ಹೇಳಿ, ಮತ್ತು OTP ನಂಬರ್ ಹೇಳ್ರಿ ಅಂತ ಕೇಳ್ತಾರೆ. ಒಂದು ವಿಷಯ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಬ್ಯಾಂಕಿನವರಾಗಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸಂಬಂಧಿಸಿದ ಯಾವುದೇ ಡೀಟೇಲ್ಸ್ನ ಕೇಳಲ್ಲ. ನೆಕ್ಸ್ಟ್ ಮೂರನೇ ಟಿಪ್ಸ್ ಏನಂತಂದರೆ, ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ ಅಪ್ಲಿಕೇಶನ್ನ ಸೇಫ್ಟಿಗೋಸ್ಕರ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಪಾಸ್ವರ್ಡ್ ಕೇಳ್ತದೆ. ನಿಮ್ಮ ಮೊಬೈಲನ್ನು ಯಾರಾದರೂ ಕದ್ದಿದ್ರೆ ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ ಅಪ್ಲಿಕೇಶನ್ನ ಯಾರಾದರೂ ಓಪನ್ ಮಾಡಿದರೆ ಪಾಸ್ವರ್ಡ್ ಕೇಳ್ತದೆ. ಅದಕ್ಕೆ ಮತ್ತೆ UPI ಪೇಮೆಂಟ್ ಮಾಡುವಾಗ ಕೂಡ ಪಾಸ್ವರ್ಡ್ ಕೇಳ್ತದೆ. ಅದಕ್ಕೆ ಹೇಳೋದು, ಪಾಸ್ವರ್ಡ್ಗಳನ್ನು ಯಾರ ಹತ್ರನ ಹಂಚ್ಕೋಬೇಡ್ರಿ ಅಂತ. ನಾಲ್ಕನೇ ಟಿಪ್ಸ್ ಏನಂತಂದರೆ, ನೀವು ಒಂದೇ UPI ID ಬಳಸೋದು ಒಳ್ಳೆಯದು. ಯಾಕಂದರೆ ಎಷ್ಟೇ ಬೇರೆ ಬೇರೆ UPI ID ಬಳಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಜಾಸ್ತಿ UPI ID ಚೇಂಜ್ ಮಾಡ್ಕೊಂತ ಇದ್ದಂಗಲ್ಲ, ನಿಮಗೆ ಜಾಸ್ತಿ ಅವರು ಕದಿಯೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕೊನೆ ಟಿಪ್ಸ್ ಏನಂತಂದರೆ, ಈ ಟಿಪ್ಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಎಸ್ ಎಮ್ ಎಸ್ನಲ್ಲಾಗಲಿ ವಾಟ್ಸಪ್ನಲ್ಲಾಗಲಿ ಕೆಲವೊಂದು ಲಿಂಕ್ಸನ್ನು ಕಳಿಸ್ತಾರೆ. ಆ ಲಿಂಕ್ಸ್ಗಳನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬಾರ್ದು. ನಿಮಗೆ ಯಾವ ರೀತಿ ಕಳಿಸ್ತಾರೆ ಅಂದರೆ, ನಿಮಗೆ ಆಫರ್ ಬಂದಿದೆ, ಇಲ್ಲಾಂದರೆ ನಿಮಗೆ 50 ಲಕ್ಷ ಲಕ್ಕಿ ಡ್ರಾ ಹೊಡೆದಿದೆ, ನೀವು ಡ್ರಾ ಮಾಡೋಕ್ಕೆ ಈ ಲಿಂಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ನೀವೇನಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ನಲ್ಲಿರೋದು ಎಲ್ಲ ಅವ್ರ ಹತ್ರ ಇರುತ್ತೆ. ಅದಕ್ಕೋಸ್ಕರ ಹುಷಾರಾಗಿರಿ. ನನ್ನ ರಿಕ್ವೆಸ್ಟ್ ಏನಂತಂದರೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಆಗಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆಗಲಿ ಶೇರ್ ಮಾಡಿ. ಅವರು ಕೂಡ ಈ ಹೆಲ್ಪ್ ಮಾಡೋದಂಗೆ ಆಗುತ್ತೆ. ಆಮೇಲೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.